ಹಾಗೆ ಆಗಲಿ, ನಾಳೆ ಮೀಟ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಅರೆ ರುಕು, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಗಳೇ, ಹೇಗಿದೆಯಾ? ಚೆನ್ನಾಗಿದ್ದೀನಿ. ಇವತ್ತು ಅಕ್ಕ ಬಾವ ಜರ್ನಿ ಮಾಡ್ತಿದ್ದಾರಲ್ವಾ, ಅವರಿಬ್ರು ಜರ್ನಿ ಸೇಫ್ ಆಗಿರ್ಲಿ ಅಂತ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ವೆರಿ ಗುಡ್. ನೀವು ತಗೊಳ್ಳಿ ಸರ್. ಓ ಥ್ಯಾಂಕ್ ಯು. ನಿನಗೆ ವಯಸ್ಸು ಚಿಕ್ಕದಾದರೂ ಭಗವಂತ ಜ್ಞಾನ ಅತಿಯಾಗಿ ಕೊಟ್ಟಿದ್ದಾನೆ. ಮದುವೆ ಆಗಿ ಹೆಣ್ಣುಮಕ್ಕಳು ತವರು ಮನೆಯಿಂದ ಆಚೆ ಹೋದ್ರೆ ಸಾಕು, ಹೇಗೋ ಇದ್ಕೊಂಡು ಹೋಗ್ತಾರೆ ಅಂತ ಇರೋ ಈಗಿನ ಕಾಲದಲ್ಲಿ ನೀನು ಮದುವೆ ಆದಮೇಲೂ ಅಕ್ಕನ ನೋಡೋಕೆ ಆಗಾಗ ಬರ್ತೀಯಾ, ಯೋಗಕ್ಷೇಮ ವಿಚಾರಿಸ್ಕೋತೀಯಾ. ನಿನ್ನ ಕಾಳಜಿ ನಂಗೆ ತುಂಬ ಇಷ್ಟ ಆಯಿತು. ಅಕ್ಕನ ಖುಷಿನೇ ನನ್ನ ಖುಷಿ ಸರ್. ಈ ಮನೆಯವ್ರ ಖುಷಿ ಸಹ ನನಗೆ ಮುಖ್ಯ ಆಗುತ್ತೆ. ಅಕ್ಕನಿಗೆ ಹೊಸ ಜೀವನ ಕೊಟ್ಟಿದ್ದೀರಾ, ನನಗೆ ಮನೇಲಿ ಕೆಲಸ ಕೊಟ್ಟಿದ್ದೀರಾ. ಈ ಮನೆಯವ್ರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋದು ನಾನು ಮಾಡೋಕ್ಕೋಗೋ ಒಂದು ಸಣ್ಣ ಕೆಲಸ ಅಷ್ಟೆ. ಅಣ್ಣ ಅಣ್ಣ ಅರೆ ಯಾಕಮ್ಮ, ಯಾಕೆ ಅಷ್ಟೊಂದು ಗಾಬರಿ, ಏನಾಯ್ತು? ಅಣ್ಣ ಇವತ್ತು ಡೇಟ್ ನೋಡಿದ್ಯಾ? ಡೇಟಾ? ಮೊಬೈಲಲ್ಲಿದೆ, ವಾಚಲ್ಲಿದೆ, ಇವತ್ತು ನ್ಯೂಸ್ ಪೇಪರ್ಲಿದೆ. ಅಯ್ಯೋ ಅಲ್ಲ ಅಣ್ಣ, ಇವತ್ತಿನ ಪಂಚಾಂಗ ನೋಡಿದ್ಯಾ? ಅಂದ್ರೆ ಇವತ್ತು ಪಂಚಾಂಗದಲ್ಲಿ ದಿನ ಯಾವುದು ಅಂತ ನೋಡು ಅಂತ ಹೇಳಿದ್ದು. ನಾನು ನೋಡಿದೆ, ವಿನಯ್ಗೆ ಇವತ್ತು ಟ್ರಾವೆಲ್ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಇತ್ತು ಅಣ್ಣ. ನೀನು ಯಾವಾಗಮ್ಮ ಪಂಚಾಂಗ ಎಲ್ಲ ನೋಡೋ ಅಭ್ಯಾಸ ಮಾಡ್ಕೊಂಡೆ? ಅಯ್ಯೋ ಅಣ್ಣ, ಮನೆಯಲ್ಲಿ ಯಾರಾದ್ರೂ ಊರಿಗೆ ಹೋಗ್ತಾರೆ, ಇಲ್ಲ ಒಳ್ಳೆ ಕಾರ್ಯಕ್ಕೆಲ್ಲ ಈ ಯಮಗಂಡ ಕಾಲ, ಗುಳಿಕೆ ಕಾಲ, ಒಳ್ಳೆ ಕಾಲ ಇದೆಲ್ಲ ನೋಡ್ಬೇಕಲ್ವಾ ಅಣ್ಣ. ಅದಕ್ಕೆ ಅವರು ಊರಿಗೆ ಹೋಗೋದನ್ನ ನಾಳೆ ಪೋಸ್ಟ್ಪೋನ್ ಮಾಡ್ಕೋಬೋದಲ್ವಾ ಅಣ್ಣ? ಇವತ್ತು ಬೆಳಿಗ್ಗೆ ಟಿ ವಿಲಿ ಜ್ಯೋತಿಷಿಗಳು ಅದನ್ನೇ ಹೇಳ್ತಾ ಇದ್ರು. ಈ ರಾಶಿಗೆ ಇವತ್ತು ಅಶುಭ ಯೋಗ ಇದೆಯಂತೆ. ಜರ್ನಿ ಮಾಡೋಕೆ ಬಿಲ್ಕುಲ್ ಸರಿ ಇಲ್ಲ ಅಂತ ಹೇಳಿದ್ರು. ವಾಟ್ ನಾನ್ ಸೆನ್ಸ್ ಇದಲ್ಲ. ಏನು ದೊಡ್ಡಮ್ಮ ಇದೆಲ್ಲ. ಅವರು ಹೊಟ್ಟೆಪಾಡ್ಗೆ ಏನೋ ಟಿ ವಿಯಲ್ಲಿ 4 ಮಾತು ಹೇಳ್ತಿರ್ತಾರೆ, ಅದನ್ನೆಲ್ಲ ನಂಬ್ಕೊಂಡು ಬದುಕೋಕ್ಕಾಗತ್ತಾ? ಏನಾಗಬೇಕು ಅದು ಆಗೇ ಆಗುತ್ತೆ, ಏನಾಗಬಾರ್ದು ಅದು ಆಗೋದಿಲ್ಲ. ಎಲ್ಲ ನಮ್ಮ ಮೂಢನಂಬಿಕೆಗಳನ್ನ ತಂದು ಮಕ್ಕಳ ಮೇಲೆ ಹೇರಬಾರ್ದು. ಅವರೆಲ್ಲ ಖುಷಿಯಾಗಿ ಹೊರಟಿದ್ದಾರೆ, ಅವ್ರನ್ನ ಯಾಕೆ ತಡಿಬೇಕು? ಸಾಲದಕ್ಕೆ ರುಕ್ಕು ನೋಡು, ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಸರು ಪೂಜೆ ಮಾಡಿಸ್ಕೊಂಡು ಪ್ರಸಾದ ತೊಗೊಂಬಂದಿದ್ದಾರೆ. ಇದಕ್ಕಿಂತ ಶುಭ ಶಕನ ಇನ್ನೇನಾಗಬೇಕು? ಅವರಿಬ್ಬರು ಆರಾಮಾಗಿ ಹೋಗ್ಬಿಟ್ಟು ಬರಲಿ, ಏನೂ ಆಗೋದಿಲ್ಲ. ಅಕ್ಕ ಎಲ್ಲಿದ್ದಾಳೆ? ರೆಡಿ ಆಗ್ತಿದ್ದಾಳ? ಹೌದು ಮಗಳೇ, ಅವ್ಳು ರೆಡಿ ಆಗ್ತಿದ್ದಾಳೆ ರೂಮಲ್ಲಿ. ನೀನು ಹೋಗಿ ಪ್ರಸಾದ ಕೊಡು, ಹೋಗೋಳು. ಸರಿ ಸರ್. ಅರೆ ಕರುಣಾಕರ್, ಹೇಳಿ ಕರುಣಾಕರ್. ಬಂದೆ 1 ನಿಮಿಷ. ಈಗ ನೀವೇನು ಮಾಡಿ ಆ ಐಟಮ್ಸ್ನೆಲ್ಲ ಏನು ಹೇಳಿದ್ರು ಅದಕ್ಕೊಂದು ಉಲ್ಟಾ ಹೇಳ್ತಾನೆ ಅವನು. ಏನೇ ಆಗಲಿ ಅವಳು ಇವತ್ತು ಊರಿಗೆ ಹೋಗಲ್ಲ. ಏನು ಹೇಳ್ತಿದ್ದೀಯೆ, ಏನು ಮಾಡ್ತೀಯ ಅಂಥದ್ದು? ಕಲ್ಯಾಣಿ, ನಾವು ನಿಜವಾಗ್ಲೂ ಹೋಗ್ತಿದ್ದೀವಿ ಅಂತ ಹೇಳಿದ್ನಲ್ಲ, ಅದನ್ನು ಎಲ್ಲರ ಮುಂದೆನೂ ಹೇಳಿದ್ದೀನಿ. ನೀವದೇನು ಮತ್ತೆ ಕೇಳ್ತಾ ಇರೋದು? ಆಗಲ್ಲ ಅಂದರೆ ನಾವಿಬ್ಬರು ಹೋಗೋಕ್ಕೆ ಇದು ಕರೆಕ್ಟ್ ಟೈಮಾ ಇಲ್ವಾ ಅಂತ. ವಿನಯ್, ನಾವಿಬ್ರು ಜೊತೇಲಿ ಹೋಗ್ಬೇಕು ಅಂತ ಮಾವ ಆಸೆ ಪಟ್ಟಿದ್ದಾರೆ. ನಾವು ಅದಕ್ಕೆ ಒಪ್ಕೊಂಡು ಆಗಿದೆ. ನಾವಿಬ್ರು ಹೋಗ್ತಿದ್ದೀವಿ ಅಂತ ಮಾವ ಖುಷಿಯಾಗಿದ್ದಾರೆ. ಇವಾಗ ನೀವು ಏನೇನೋ ಯೋಚನೆ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ ಏನಂತ ಉತ್ತರ ಕೊಡ್ತೀರಾ? ಏನು ಹೇಳ್ತೀರಾ? ನಮ್ಮಿಬ್ರ ಮಧ್ಯೆ ಏನಿದೆ, ನಾವಿಬ್ರು ಹೇಗಿದ್ದೀವಿ ಅನ್ನೋದು ನನಗೆ ಗೊತ್ತಿದೆ. ಆದರೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿ ಹೋಗಿ ಬರ್ಬೋದಲ್ವಾ? ಅದಕ್ಕೂ ಕಷ್ಟನಾ?
ವ್ಯರ್ಥ ಅಂತ ಅಲ್ಲ, ಒಂದು ವೇಳೆ ಅಲ್ಲೇನಾದರೂ ಆದರೆ ಯಾರಾದರೂ ಏನಾದರೂ ಕೇಳಿದ್ರೆ ಅಂತ. ಯಾರೂ ಏನೂ ಹೇಳಲ್ಲ, ಏನೂ ಆಗಲ್ಲ. ಹೊಸ ಜಾಗ, ಹೊಸ ವಾತಾವರಣ, ಖುಷಿಯಾಗಿ ಹೋಗಿ ಬರೋಣ. ಸಾರಿ, ಕ್ಷಮೆ ಇರಲಿ. ಆ ಶಿವಪೂಜೆಯಲ್ಲಿ ಕರಡಿ ಎಂಟ್ರಿ ಕೊಡೋ ಥರ ಬಂದ್ಬಿಟ್ಟೆ. ಅದು ಪ್ರಸಾದ ಕೊಡಬೇಕಿತ್ತು. ನೀವಿಬ್ಬರು ಆರಾಮಾಗಿ ಕ್ಷೇಮವಾಗಿ ಹೋಗಿ ಬರಲಿ ಅಂತ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ಬಂದೆ. ನಿಮ್ಮಿಬ್ಬರು ಹೆಸರೆಲ್ಲೂ ತಗೋ. ಎಲ್ಲ ಅಮ್ಮಂಗೆ ಹೇಳಿದ್ಯಾ? ಅಮ್ಮಂಗೆ ಫೋನ್ ಮಾಡಿದ್ದೆ ಅಕ್ಕ. ಅಲ್ಲಿಂದಲೇ ನಿಮ್ಮಿಬ್ರಿಗೂ ಆಶೀರ್ವಾದ ಮಾಡಿದ್ದಾರೆ. ನೀವು ಹೊರಡೋಕ್ಕೂ ಮುಂಚೆ ಅವ್ರ ಹತ್ರ ಒಂದ್ಸಲ ಮಾತಾಡ್ಬಿಡು ಆಯಿತಾ? ನಿಮ್ಮ ಹತ್ರ ಮಾತಾಡೋಕ್ಕೆ ಕಾಯ್ತಾ ಇದ್ದಾರೆ. ಎಲ್ಲ ರೆಡಿ ಇದೆ ಅಂತ ನೋಡ್ಕೊಂಬರ್ತೀನಿ. ಓಕೆ, ಥ್ಯಾಂಕ್ಸ್ ರೂಪ. ಯಾವುದೋ ಅನ್ನೋನ್ ನಂಬರ್ ಕಾಲ್ ಅಕ್ಕ. ಏನಾದರೂ ಆರ್ಡರ್ ಮಾಡಿದ್ದಾ? ಯಾವ ನಂಬರು? 78753. ಮೋಸ್ಟ್ಲಿ ಬ್ಯಾಗ್ ಡೆಲಿವರಿ ಇರಬೇಕು ಅನ್ಸುತ್ತೆ. ಸರಿ, ನಾನು ಮಾತಾಡ್ತೀನಿ. ಹಲೋ, ನೀವು ಹೊರಟ್ರಾ? ಹಲೋ, ಯಾರು? ಹಲೋ, ನಿಮ್ಮ ಅಕ್ಕ ಇದ್ದಾರೇನಮ್ಮ? ಯಾರೋ ಬೇರೆಯವ್ರು ಅನಿಸ್ತಾ ಇದೆ. ಹಲೋ, ಯಾರು? ಸಾರಿ, ರಾಂಗ್ ನಂಬರ್ ಮೇಡಮ್. ಬೇರೆ ಯಾರಿಗೋ ಮಾಡೋಕ್ಕೆ ಹೋಗಿ ಕಾಲ್ ನಿಮಗೆ ಕನೆಕ್ಟ್ ಆಗಿದೆ. ಸರಿ ಅಕ್ಕ, ನೀನು ಪ್ಯಾಕಿಂಗ್ ಮುಗಿಸ್ಕೊ. ನಂಗೊಂದು ಸ್ವಲ್ಪ ಕೆಲಸ ಬಾಕಿ ಇದೆ, ಅದು ಮುಗಿಸ್ಕೊಂಡು ಬಿಡ್ತೀನಿ. ನೀನು ಹೊರಡೋಕ್ಕೂ ಮುಂಚೆ ನಾನು ಸಿಗ್ತೀನಿ.